ನೋ ಪ್ರೇಕ್ಷೆ ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಅವರಿಂದ ನಮ್ಮ ಒಂದಷ್ಟು ಕೈಗಾರಿಕೆಗಳು ಸ್ಥಾಪನೆ ಆಗ್ತವೆ. ಅದಕ್ಕೆ ನಾನು ಇದು ಚಾಲೆಂಜ್ ಅಲ್ಲ, ಇಲ್ಲ ನಾವೇನು ಅವ್ರಿಗೆ ವ್ಯಂಗ್ಯವಾಗಿ ಮಾತಾಡ್ತಿಲ್ಲ. ಮಂಡ್ಯದ ಯುವಕರ ಉದ್ಯೋಗದ ಕಾಳಜಿಯಿಂದ ಮನಸ್ಪೂರ್ವಕವಾಗಿ ಹೇಳ್ತಾ ಇದ್ದೀನಿ. 100 ಎಕರೆ ನಾನು ಕೊಡೋಕ್ಕೆ ಜಾಗ ಇದ್ದೀನಿ. ನಿಮಗೆ ಯಾವ ಅಧಿಕಾರಿ, ನಿಮ್ಮ ಕಾರ್ಯಕರ್ತ ಇಲ್ಲ, ನೀವು ಯಾರು ನಿಮಗೆ ಅದು ಅರಣ್ಯ ಅಂತ ನಮ್ಮ ಸ್ಲೈಡ್ ಮಾಡಿರ್ಬೋದು. ಅಲ್ಲ ಸರ್, ಈ ತರ ಸ್ಟೇಟ್ಮೆಂಟ್ ಬೇಡ. ಈಗ ಅಫಿಷಿಯಲ್ ಆಗಿ ಅದಕ್ಕೆ ಇವಾಗ ಗ್ರಾಮಕ್ಕೆ ಲೆಟರ್ನೇ ಬರೆದ್ಬಿಟ್ಟಲ್ಲ. ಜಿಲ್ಲಾಧಿಕಾರಿಗಳಿಂದ ಸ್ಥಳ ಪರಿಶೀಲನೆ ಮಾಡಿ, ಜೊತೆಗೆ ನೀವು ಜಿಲ್ಲಾಧಿಕಾರಿಗಳು ಕೂತ್ಕೊಂಡೆ ಅದನ್ನ ಕೊಡ್ಬೋದಲ್ಲ. ಅದನ್ನ ಬರೀ ಸ್ಟೇಟ್ಮೆಂಟ್ ಆಗ್ತದೆ. ಅವರು ನೀವು ಹೇಳೋದಕ್ಕೆ ಕೌಂಟರ್ ಕೊಡುವಂಥದ್ದು ಇದೇ ಆಗ್ತಾ ಇದೆ. ಇದಕ್ಕೊಂದು ತಾರ್ಕಿಕ ಹೋಗೋ ಅಂತ್ಯ ಬೇಕು. ಮಂಗ ಮಾಡೋದು ಬೇಡ. ಇಂಥ ಕಾರ್ಖಾನೆ ತರ್ತಾ ಇದ್ದೀನಿ, ಜಾಗ ಕೊಡಿ ಅಂತೇಳಿ ಸುಮ್ಮನೆ ಟಿ ವಿಯಲ್ಲಿ ಕೂತ್ಕೊಂಡು ನಾನು ಹಂಗೆ ಹೇಳೋದು, ನೀವು ಹೇಳೋದು. ಮಂಗ ಮಾಡೋದು ಬೇಡ. ನಾನು ಜವಾಬ್ದಾರಿತೆ ಮೇಲೆ, ನೀವು ಜವಾಬ್ದಾರಿತೆ ಕೇಂದ್ರ ಮಂತ್ರಿ. ನೋ ಮಂಗ. ಇಂಥ ಕಾರ್ಖಾನೆ ಇದು ಕಾನೂನು. ನಾನು ಕಾನೂನಲ್ಲೇ ಕೆಲಸ ಮಾಡಬೇಕು, ನೀವು ಕಾನೂನಲ್ಲಿ ಕೆಲಸ ಮಾಡಬೇಕು. ಸುಮ್ಮನೆ ಅಲ್ಲಿ 100 ಎಕರೆ ಕೊಡಿ, ಯಾವ ಕಂಪ್ನಿ ತರ್ತಾ ಇದ್ದೀರಾ, ಎಷ್ಟು ಜಾಗ ಬೇಕು, ಕಾನೂನಾತ್ಮಕವಾಗಿ ಕಾನೂನಾತ್ಮಕ ಕೊಡ್ತೀವಿ. ನೋ ಮಂಗ, ನೋ ಬಕರ, ನೋ ಎಮೋಷ್ನಲ್, ನಥಿಂಗ್. ಜಾಗ ಇಷ್ಟು ಬೇಕು, ಇಂಥ ಕಂಪ್ನಿ ಬರ್ತಾ ಇದೆ ಅಂತ ಕೇಳಿ ಜಾಗ ಕೊಡ್ತೀವಿ. ನಾವು ಎಲ್ಲಿ ಕೊಡ್ತೀವಿ, ಏನು ಮಾಡ್ತೀವಿ ನಮಗೆ ಗೊತ್ತಿದೆ. ಸುಮ್ಮನೆ ಬಂದಾಗ ಎಲ್ಲ ಟಿ ವಿಯಲ್ಲಿ ಜಾಗ ಕೊಡ್ತಾ ಇಲ್ಲ. ಯಾವ ಕಂಪ್ನಿ ತರ್ತೀರಾ, ವಿಚ್ ಕಂಪ್ನಿ, ಯಾವ ಕಂಪ್ನಿ, ನೀವೆಲ್ಲಿ ಏನು ಮಾಡ್ತೀರಾ, ಯಾವ ಕಂಪ್ನಿ ತರ್ತೀರಾ, ಓಲಾ ತರ್ತೀರಾ, ಊಬರ್ ತರ್ತೀರಾ, ಯಾವ ಕಂಪ್ನಿ ತರ್ತೀರಾ, ಅವ್ರಿಗೆ ಎಷ್ಟು ಜಾಗ ಬೇಕು ಅಪ್ಲಿಕೇಶನ್ ಹಾಕಿ ಜಾಗ ಕೊಡ್ತೀವಿ. ಜಾಗ ಕೊಟ್ಟಿಲ್ಲ ಅಂತ ನೀವು ದೂರಿ. ಸುಮ್ಮನೆ ಭಾಷಣಕ್ಕೆ 1 ಅವರ್ ಭಾಷಣ ಮಾಡಬೇಕು ಅನ್ನೋ ಕಾರಣಕ್ಕೆ ನೀವು ಜಾಗ ಕೊಡ್ತಾಯಿಲ್ಲ. ಈಗ ಟ್ರಾಮಾ ಕೇರ್ ಜಾಗ ಕೊಡೋಕ್ಕೆ ಅಧಿಕೃತ ಲೆಟ್ರ್ ಬರೆದಿದ್ದೀನಿ. ಮಾಡಿ, ಜನಕ್ಕೆ ತಾನೇ ಒಳ್ಳೇದಾಗುತ್ತೆ. ನಿನ್ನ ಕಾಂಪಿಟೇಷನ್ ಅಲ್ಲ, ಜನಕ್ಕೆ ಒಳ್ಳೇದಾಗುತ್ತೆ. ಕರಿಬೇಕಾಗಿರೋದು ಯಾರಿಗೆ? 2 ನಿಮಿಷ ರೀ. ನಾನು ಒಂದು ಸಣ್ಣ ಶಾಸಕ, ಒಂದು ಸಣ್ಣ ತಾಲೂಕಿನ ಶಾಸಕ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ರೀ. ಅವ್ರು ದೇಶ ಆಳಿದವರು, ರಾಜ್ಯ ಆಳಿದವರು. ಅವ್ರು PA ಇಂದ ಫೋನ್ ಮಾಡಿಸಿ ಬನ್ನಿ ಜಾಗ, ನಾನು ಹೋಗೋಕೆ ರೆಡಿ ಇದ್ದೀನಲ್ರಿ. ನೀವೆಲ್ಲ ಬರೀ ನಮ್ಮ ಮೇಲೆ ಹೇಳ್ತಿರಲ್ಲ, ನೀವು ಹೋಗಬೇಕು, ಅವ್ರು ಮೀಟ್ ಮಾಡಬೇಕು. ನಾನು ಆಕಾಶದಿಂದ ಇಳಿದಿಲ್ಲ, ಅವರು ಆಕಾಶದಿಂದ ಇಲ್ಲ, ಎಲ್ಲರೂ ಜನರಿಂದ ಗೆದ್ದು ಬಂದಿರೋದು. ನಾವು ಓಪನ್ ಆಗಿ ಈಗ ಲೆಟ್ರ್ ಬರೆದಿದ್ದೀನಿ. ಇದು ಚರ್ಚೆ ಕರೀಲಿ, ಅಧಿಕೃತವಾಗಿ ಮೀಟಿಂಗ್ ಫಿಕ್ಸ್ ಮಾಡಿ ಟ್ರಾಮಾ ಕೇರ್ ಆರಂಭ ಮಾಡೋದಕ್ಕೆ ಶಾಸಕರ ಲೆಟ್ರ್ ಬರೆದಿದ್ದಾರೆ ಅಂತ. ಅವ್ರು PA ಇಂದ ಈಗ ದಿಶಾ ಮೀಟಿಂಗ್ ಮಾಡ್ಬೇಕಾದ್ರೆ ಅವರೇನು ಅಧಿಕೃತವಾಗಿ ಕರೀತಾರೆ, ಅವರು PA ಇಂದ ನಮಗೊಂದು ಲೆಟ್ರ್ ಕಳಿಸ್ತಾರೆ, DC ಇಂದ ಲೆಟ್ರ್ ಕಳಿಸ್ತಾರೆ. ನಾನು ಹೋಗಲ್ವಾ ದಿಶಾ ಮೀಟಿಂಗಿಗೆ? ಆ ಥರ ಒಂದು ಅಧಿಕೃತ ಸಭೆ ಮಾಡಲಿ, ಸಭೆ ಕರೀಲಿ. ಶುಗರ್ ಫ್ಯಾಕ್ಟ್ರಿ ಸ್ಕೂಲ್ಗೆ 25 ಕೋಟಿ ಕೊಡ್ತೀನಿ ಅಂದ್ಬಿಟ್ಟು ಸಂಬಳದಲ್ಲ 90 ಲಕ್ಷ ಕೊಟ್ಟಂಗೆ ನುಡಿದಂತೆ ನಡೆದ ಅಲ್ಲ. 25 ಕೋಟಿ ಕೊಟ್ಟಾಗ ನಡೆದಂತೆ ನಡೆದ. ಈ ಥರ ಸುಮ್ಮನೆ ಮಂಗ ಮಾಡ್ಕೊಂಡು ಹೋಗ್ತಾ ಇದ್ರೆ ಆಗಲ್ಲ. ನೋ ಪ್ರೇಕ್ಷೆ ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.